ಎಲ್ಲಾನು ಹೇಳ್ಬಿಡು. ಇಡೀ ಪ್ರಪಂಚದಲ್ಲಿರೋ ದೇವತೆಗಳ ಹೆಸರನ್ನೆಲ್ಲ ಹೇಳ್ಬಿಡು. ಬರ್ತಾ ಬರ್ತಾ ಚಿಗುರ್ಕೋತಾ ಇದ್ಯಾ. ಚಿಗುರ್ಕೊಂಡಿರೋದು ನೀನು. ಅಮ್ಮನ ಹತ್ರ ಹಾಗ್ ಮಾತಾಡ್ತಾರ? ಈ ಮಗುನ ನೀವು ಕೂಡ ಅಮ್ಮ ಅಂತಿದ್ದೀರಲ್ಲ ಅಕ್ಕ. ಕಳೆದೋಗಿರೋ ಮಗುನ ಹುಡ್ಕೊಡೋದು ಯಾರೇ ಆಗಿರ್ಲಿ ಅಮ್ಮನೇ ಆಗ್ತಾರೆ. ತಾಯಿಗೆ ಅಲ್ವಾ ಮಗು ಬಗ್ಗೆ ಗೊತ್ತಿರೋದು. ನಿಮಗ್ ಗೊತ್ತಿಲ್ಲ ಆದ್ರೆ ಈ ಹುಡುಗಿಗೆ ಮಗು ತರ ಇರೋ ಗಾಯತ್ರಿ ಬಗ್ಗೆ ಗೊತ್ತಾಗುತ್ತೆ ಅಂತ ನೀವೆಲ್ರೂ ನಂಬ್ತಾ ಇದ್ದೀರಾ. ನಿನ್ ಬಿಟ್ಟು ಎಲ್ರೂ ನಂಬ್ತೀವಿ. ಸರಿ ಕಣೋ, ನಿಮ್ಮಿಬ್ರು ಮಧ್ಯೆ ಜಗಳ ಯಾವತ್ತೂ ಇರೋದೇ ಆದ್ರೆ ಮನೆಗೆ ಕಾಲಿಡೋಕ್ಕೂ ಮುಂಚೆ ಅಮ್ಮನ್ಗೆ ಕಾಲ್ ಬರ್ತಿಲ್ಲ, ಪಾದನ ಹೇಗ್ ಸರಿಸ್ತಾಳೆ ಅಂತ ಗುರುಗಳೇ ಹೇಳಿದ್ರಲ್ಲ. ಮತ್ತೆ ಅವ್ರ್ಯಾಕೆ ಹಾಗೆ ಹೇಳಿದ್ರು? ಮಹಾತ್ಮರು ಯಾವತ್ತೂ ಸುಮ್ಮನೆ ಮಾತಾಡೋದಿಲ್ಲ. ಮಾಮ್, ವಿಶಾಲಾಕ್ಷಿ ಒಂದ್ಸಲ ನಡ್ಕೊಂಡು ಮನೆಗ್ ಬಂದ್ಮೇಲೆ ಇನ್ನ ವಿಷಯದ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ವಿಶಾಲ್, ಇವ್ರಿಗೆ ತೆಪ್ಪಗಿರೋ ಬುದ್ಧಿ ಇಲ್ವೇ ಇಲ್ಲ. ಎಕ್ಸ್ಕ್ಯೂಸ್ ಮಿ ಪುಟ್ಟಿ, ನಿನ್ ಡ್ರೆಸ್ನ ಸ್ವಲ್ಪ ಮೇಲಕ್ಕೆತ್ತೀಯಾ? ನಿನ್ ಕಾಲಿದೆಯಾ ಅಂತ ನೋಡ್ತೀನಿ. ನಕ್ಕಿ ಸಾಕು. ನಾವ್ ನಕ್ಕಿದ್ರೆ ಮಾತ್ರ ನಿಮಗ್ ಕೋಪ ಬರುತ್ತೆ. ಯಾರಿಗೆ ಪರೀಕ್ಷಿಸ್ಬೇಕು ಅನ್ಸುತ್ತೋ ಅವರೇ ಹೋಗಿ ನೋಡಿ. ಓಕೆ. ನಿಂತ್ಕೊಳ್ಳಿ. ಹೆಣ್ಮಗಳು ಡ್ರೆಸ್ ಮುಟ್ತೀರಾ? ನಾಚಿಗೆ ಮಾನ ಮರ್ಯಾದೆ ಏನೋ ಇಲ್ವಾ ನಿಮ್ಗೆ? ಚೆಕ್ ಮಾಡಕ್ ಹೇಳಿದ್ರಲ್ಲೇ. ನಿಮಗ್ ಚೆಕ್ ಕೊಡ್ತೀನಿ ಅಷ್ಟೇ. ತೆಪ್ಪಗ್ ನಿಂತ್ಕೊಳ್ಳಿ. ದೊಡ್ಡವ್ರು ಹೇಳಿದ್ದಾರೆ ಅಂದ್ರೆ ವಿಶೇಷ ಏನಾದರೂ ಇರುತ್ತೆ. ಅನಾವಶ್ಯಕವಾಗಿ ಅದನ್ನ ಲೈಟಾಗಿ ತಗೊಂಡು ತೊಂದರೆಗೆ ಸಿಕ್ಕಾಕೋಬಿಡಿ. ಅದೇಗ್ ಸಾಧ್ಯ? ಅನುಮಾನ ಇದ್ರೆ ತೀರಿಸ್ಕೋಬೇಕು. ನಿಮ್ಮಾಸೆ ತೀರಿಸ್ಕೋತೀರೇನೋ ಚೆಕ್ ಮಾಡಿ. ನಾನ್ ನೋಡ್ತೀನಿ ಇರಿ. ಹುಷಾರು ತಿಲೋತ್ತಮ್ಮ. ನಾನು ಭಾರ ಎತ್ತಕ್ ಹೋಗ್ತಿಲ್ಲ ಅಕ್ಕ. ಮಗುವಿನ ಡ್ರೆಸ್ಸನ್ನ ಸ್ವಲ್ಪ ಮೇಲಕ್ಕೆತ್ತಿ ಪಾದ ಇದೆಯೋ ಇಲ್ವೋ ಅಂತ ನೋಡಿ ಗುರುಗಳು ಹೇಳೋ ಮಾತಿಗೆ ಅಂತ್ಯ ಹಾಡ್ತೀನಿ ಅಷ್ಟೇ. ಅಯ್ಯೋ ಅತ್ತೆ, ನೀವ್ ಯಾಕೆ ಹೇಳಿದ್ದನ್ನ ಅರ್ಥ ಮಾಡ್ಕೋತಿಲ್ಲ? ಅಮ್ಮ, ನಿನ್ ಕೈಯಲ್ಲಿರೋ ಗಂಟ್ಲ ತಿಲೋತ್ತಮ ಅಮ್ಮನ್ ಕೊಡು. ಅದನ್ನ ಹಿಡ್ಕೊಂಡು ನನ್ನ ಕಾಲನ್ನ ನೋಡ್ಬೇಕು. ಅದೇನಾದ್ರೂ ರೂಲಾ? ಇರ್ಬೋದು ವಲ್ಲಭ. ಮಾಮ್, ನೀ ತಗೊಳ್ಳಿ. ಚಿಚಿ, ದೃಷ್ಟಿ ತೆಗೆಯೋ ವಸ್ತುನ ನಾನು ಯಾಕೆ ಹಿಡ್ಕೊಳ್ಳಿ ಹೇಳು? ಅದರ ಅರ್ಥ ಪರಮಾರ್ಥ ತಿಳ್ಕೋಬೇಕಲ್ವಾ ತಿಲೋತ್ತಮ? ಆಮೇಲೆ ತಿಳ್ಕೋತೀನಿ ಗುರುಗಳೇ. ಅತ್ತೆ ಒಳ್ಳೆ ಜೋಶಲ್ಲಿದ್ದಾರೆ, ಡಿಸ್ಟರ್ಬ್ ಮಾಡ್ಬೇಡ್ರಿ. ಎಲ್ಲ ತಾಯಿ ದಯೆ. ಅರ್ಥ ಮಾಡ್ಕೊಳ್ದಿರೋ ಮೂರ್ಖರಿಗೆ ಅನುಭವಿಸಿದ ಮೇಲೇನೆ ಗೊತ್ತಾಗೋದು ಅನ್ಸತ್ತೆ. ನೋಡಿದ್ರೆ ತಾನೇ ಗೊತ್ತಾಗೋದು. ಪುಟ್ಟಿ,
ವಾವ್ ಅಂತಿದ್ದೀರಾ ಅತ್ತೆ? ವಾಯು 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 ಅಯ್ಯೋ ಮಾಮ್, ಏನಾಯ್ತು ಮಾಮ್? ಮಾಮ್ ಮಾಮ್ ಏನಾಯ್ತು ಮಾಮ್? ಇದಳಿ ಮಾಮ್. ಮಾಮ್, ಅಕ್ಕ ಅತ್ತೆ ಅಯ್ಯೋ ಮಾಮ್, ಅತ್ತೆ ಯಾಕೆ ಹಾಗೊದ್ದೆ? ನಾನು ಅದಿಲ್ಲ ಸುಮನ. ವಾಯುನೇ ತಿಲೋತ್ತಮನ್ಗೆ ಶಿಕ್ಷೆ ಕೊಟ್ಟಿದ್ದು. ಆ ಗಂಟನ್ನ ಮುಟ್ಬೇಡ ಅಂದ್ರೆ ಕೇಳಲಿಲ್ಲ. ಅದರಿಂದನೇ ಪೆಟ್ಟು ತಿಂದಿದ್ದು ತಿಲೋತ್ತಮ. ಮಾಮ್ ನೋವು ಮಾಮ್ 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 ಮಾಮ್. ನೋಯ್ತಿದೆ ಅಮ್ಮ ಅಮ್ಮ. ಸ್ವಾಮಿ, ಅಮ್ಮನ ಎದೆ ಮೇಲೆ ಒದ್ದಿದ್ದಾಳೆ. ನೋವು ಜಾಸ್ತಿ ಆಗಿರ್ಬೇಕು ಅನ್ಸತ್ತೆ. ಏನ್ ಮಾಡೋದೀಗ? ತುಳಸಿ ದಳದ ರಸನ ಕುಡಿಸಿ, ನೋವು ಕಡಿಮೆ ಆಗುತ್ತೆ. ಒಳಗ್ ಕರ್ಕೊಂಡು ಹೋಗಿ. ರಾತ್ರಿ ಗಾಯತ್ರಿ ಅಮ್ಮವ್ರ ನೆರಳು ನೋಡ್ಬೇಕನ್ನೋ ತಿಲೋತ್ತಮ ಅವ್ರ ಆಸೆ ನೆರವೇರ್ಬೇಕು ಅಂದ್ರೆ ಇವರು ಹುಷಾರಾಗಿರ್ಬೇಕಲ್ವಾ? ನಡೆಯಕ್ಕಾಗಲ್ಲ, ಎತ್ಕೊಂಡು ಹೋಗಿ. ಶ್ರೀ ವೆಂಕಟರಮಣ ಗೋವಿಂದ ಗೋವಿಂದ. ಮಾಮ್ ಎದ್ದಳಿ ಮಾಮ್. ಅಮ್ಮ ಏನಾಗಿಲ್ಲ ಅತ್ತೆ, ಯಾಕೆ ಹಂಗ ಓಡಾಡ್ತೀರಾ? ಕೂತ್ಕೊಳ್ಳೋ, ಯಾಕೆ ಹಾಗೆ ತಿರುಗ್ತಾ ಇದೀಯಾ? ಯೋಚನೆ ಮಾಡ್ತಾ ಇದ್ದೀನಿ ಮಾಮ್. ಯಾವ್ದ್ರ ಬಗ್ಗೆ? ಇವಾಗ ಕುದುರೆಗಳಿಗೆ 4 ಕಾಲು ಇರುತ್ತಲ್ವಾ, ವಿಶಾಲಾಕ್ಷಿಗೆ 2 ಕಾಲಿದ್ವಲ್ಲ ಅಂತ. ವಿಶಾಲಾಕ್ಷಿ ಕುದುರೆ ಅಲ್ಲ ಅಲ್ವೇನೋ? ಅಯ್ಯ ಇಲ್ಲ ಅಂತಂದ್ರೆ ಕಾಲ್ ಮಾತ್ರನೇ ಕುದುರೆ ಕಾಲ್ ತರ ಯಾಕಿರುತ್ತೆ ಮಾಮ್? ಮಾಯೆ ಮಾಡಿರ್ಬೇಕು ಕಣೋ. ಒದ್ದಿರೋ ನೋವು ಇನ್ನೂ ಕಡಿಮೆ ಆಗಿಲ್ಲ. ಇರಿಟೇಟ್ ಮಾಡ್ದೆ, ಬಂದಿಲ್ ಕೂತ್ಕೋ. ಕೂತ್ಕೋತೀನಿ ಬಿಡಿ ಮಾಮ್. ಇವಾಗ ನನ್ ಡೌಟ್ ಎಲ್ಲ ಕ್ಲಿಯರ್ ಆಗ್ಬೇಕು. ಏಯ್, ಮಾಯ ಮಾಡಿಲ್ಲ ಅಂದ್ರೆ ಕುದುರೆ ಕಾಲು ನನ್ನ ಎದೆ ಮೇಲೆ ಹೇಗ್ ಬರ್ತಾ ಇತ್ತೋ ಅದು ಗೊತ್ತಿಲ್ಲ. ನೋವಂತೂ ಇದೆ ಕಣೋ. ಇನ್ನೊಂದು ಕ್ವಶನ್ ಇದೆ ಮಾಮ್. ಇವಾಗ ಕುದುರೆ ಕಾಲೆತ್ತಿ ನಿಮ್ ಎದೆಗೊದ್ದಾಗ ವಿಶಾಲಾಕ್ಷಿ ಕೆಳಗ್ ಬೀಳ್ಬೇಕಿತ್ತಲ್ವಾ? ತನ್ನ ಕಾಲ್ ಮೇಲೆ ನಿಂತ್ಕೊಂಡಿದ್ದಾಳೆ. ಅದೇ ಆ ಕಾಲೇ ಕಾಣಿಸ್ಲಿಲ್ವಲ್ಲ. ಅಬ್ಬಾ, ಎಕ್ಸ್ಕ್ಯೂಸ್ ಮೀ ಗೈಸ್, ಹೌ ಆರ್ ಯು ಆಂಟಿ? ಏಯ್, ಏನ್ ಆಂಟಿ ಅಂತಿದ್ಯಾ? ಅತ್ತೆ ಅನ್ನೋದು ಒಂದೇ, ಇಂಗ್ಲಿಷಲ್ಲಿ ಆಂಟಿ ಅನ್ನೋದು ಒಂದೇ ಅಲ್ವಾ ಅತ್ತೆ? ಅತ್ತೆ ಅಂತಾನೆ ಕರಿ. ಯಾಕೆ? ಆಂಟಿ ಅಂದ್ರೆ ತುಂಬಾ ವಯಸ್ಸಾಗೋಗಿದೆ ಅನ್ನೋ ಫೀಲ್ ಬರುತ್ತೆ ಅಲ್ವಾ ಅತ್ತೆ? ಪೇನ್ ಆಗ್ತಿದೆ ಕಣೆ. ಹಾ, ಏನು ಆಂಟಿ ಅಂದಿದ್ದಕ್ಕ? ಅಪ್ಪಾ, ಚೆಸ್ಟ್ ಪೇನೆ. ಸರಿ ಹೇಳ್ಬೇಕಲ್ವಾ ಅತ್ತೆ? ಅದ್ ಕಡಿಮೆ ಆಗ್ಲಿ ಅಂತಾನೆ ನಾನು ಇದನ್ನ ತಂದಿರೋದು. ಏನದು? ತುಳಸಿ ದಳದ್ದು ರಸ. ತುಂಬಾ ಕಹಿ ಕಹಿ ಆಗಿರುತ್ತೆ. ಪಾರ್ಟಿಗೆ ಹೋದಾಗ ಬಾಟಲೇ ಎತ್ತುತ್ತೀರಾ? ಏಯ್, ಅದಷ್ಟು ಕಹಿಯಾಗಿದ್ರು ಕೂಡ ಆರಾಮಾಗಿ ಗಂಟ್ಲಲ್ಲಿ ಇಳಿಯತ್ತೆ ಅಲ್ವಾ? ಇದ್ಯಾಕೆ ಹೋಗೋದಿಲ್ಲ ಅಂತ ಕೇಳ್ತಿರೋದು. ಏನ್ರಿ, ಇಟ್ಕೊಳ್ರಿ. ಗ್ಲಾಸ್ ಅಲ್ಲ ಗುಗ್ಗು ಹಸ್ಬೆಂಡು. ಓಕೆ. ಏ ಕರ್ಮ,
ಇಂಥ ಮಗನ್ ಹೆತ್ತಿದ್ದಕ್ಕೆ ಹೊಟ್ಟೆ ನೋವು ಬಂದು ಯಾವತ್ತೂ ಸತ್ತೋಗ್ಬೇಕಾಗಿತ್ತು. ಏನೇ ಮಾಮ್ಗ್ ಹಾಗಂತಿದ್ಯಾ? ನಿಮ್ಮಮ್ಮನ್ನೇ ಹಿಡ್ಕೊಳಪ್ಪ. ಈ ಜ್ಯೂಸ್ ಕುಡ್ಸಿದ್ರೆ ಅವ್ರಿಗೆ ನೋವು ಕಮ್ಮಿ ಆಗುತ್ತೆ. ಓ ಅರ್ಥ ಆಯ್ತು. ಏಯ್ ಬೇಡ ಕಣೋ, ಬಿಟ್ಬಿಡು. ಸ್ವಲ್ಪ ಹೊತ್ತಲ್ಲಿ ಕಡಿಮೆ ಆಗ್ಬಿಡುತ್ತೆ ಕಣೋ. ಇದನ್ ಕುಡಿದ್ರೆ ಅರ್ಧ ಗಂಟೆಲ್ ರಿಲೀಫ್ ಸಿಗತ್ತೆ ಅಂತ ಹೇಳಿದ್ರು ಅತ್ತೆ. ಮತ್ತಿನ್ನೇನು ಯೋಚಿಸ್ತಿದ್ರ ಮಾಮ್? ಕುಡೀರಿ. ಅಬ್ಬಾ ಏಯ್ ಬೇಡ ಕಣೋ. ಇವ್ರಿಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ. ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಸಾರಿ ಮಾಮ್. ಏಯ್ ಬೇಡ ಕಣೋ, ಬೇಡ ಪರವಾಗಿಲ್ಲ. ಏನಾಗಲ್ಲ. ಕುಡೀರಿ ಮಾಮ್, ಕುಡೀರಿ, ಬೇಗ ಕುಡಿದ್ಬಿಡಿ. ಕುಡಿರಿ. ನೋಡಿದ್ರ ಕುದುರೆ ಕಾಲಿಂದ ಒದ್ದಿಸ್ಕೊಂಡ್ಮೇಲೆ ನಿಮ್ಮ ಅಮ್ಮನ ಕಾಲ್ ಹೇಗ್ ಊದ್ಕೊಂಡಿದೆ? ಏಯ್ ಬಾಯಿ ಮುಚ್ಕೊಂಡು ಕುಡ್ತೇನೆ ನೀನು. ಇವ್ರೇನ್ ಚಿಕ್ಕ ಹುಡುಗಿನ? ಒಂದೇ ಗುಟ್ಕನ್ನ ಇವ್ರ ಮೂಗ್ ಹಿಡದ್ ಕುಡ್ಸೋದಕ್ಕೆ? ಕುಡೀರಿ ಅತ್ತೆ, ಕುಡೀರಿ ಅತ್ತೆ. ಆಗೋಯ್ತು ಕುಡೀರಿ. ಮಾಮ್ ಸಾರಿ ಮಾಮ್. ಅದು ನೀವು ಗುಣ ಆಗ್ಲಿ ಅಂತ ಕುಡ್ಸಿದ್ದು. ಏಯ್ ಮೊದ್ಲು ಇವಳನ್ನ ಹಿಡ್ಕೊಳ್ಳೋ. ಏ ನಿಂತ್ಕೊಳೆ. ಹೊಟ್ಟದ್ಲು ಮಾಮ್. ಅದಕ್ಕೆ ಯಾಕೆ ನರ್ವಸ್ ಆಗಿದ್ದೀರಾ ನೀವು? ನೀನ್ ಬಿಂದಾಸ್ ಆಗಿದ್ಯಾ ವಿಶಾಲ್? ರಾತ್ರಿ ನಮ್ಮ ಅಮ್ಮನ ಬಗ್ಗೆ ಎಷ್ಟರ ಮಟ್ಟಿಗೆ ಗೊತ್ತಾಗುತ್ತೆ ಅಂತ ತುಂಬಾ ಟೆನ್ಷನ್ ಆಗಿದ್ದೀನಿ. ನಿನಗಂತೂ ಟೆನ್ಷನ್ ಆಗ್ತಿದೆ. ನಾನ್ ಇದ್ರಿಂದ ಹೇಗ್ ಹೊರಗೆ ಬರೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಗಾಯತ್ರಿ ನೆರಳಿಂದಲೂ ಕೂಡ ಹೇಳ್ಬಿಡ್ತಾರೆ. ಈಸಿಯಾಗಿ ಸಿಕ್ಕಾಕೊಂಡ್ಬಿಡ್ತಾಳೆ. ಒಂದ್ ಕೆಲ್ಸ ಮಾಡೋಣ, ಮಗುನ್ ಕರ್ಕೊಂಡು ಎಲ್ಲಾದ್ರೂ ಹೊಟ್ಟೋದ್ರೆ? ಓಡೋದಂಗಿರುತ್ತೆ ಅತ್ಗೆ. ಈ ಪರಿಸ್ಥಿತಿಯಿಂದ ತಪ್ಪಿಸ್ಕೊ ಅಂತ ಹೇಳ್ತಿದ್ದೀನಿ. ಕಷ್ಟ ಅತ್ಗೆ. ಅಷ್ಟಕ್ಕೂ ಗುರುಗಳು ನಮಗ್ ಹೆಲ್ಪ್ ಮಾಡ್ತಿದಾರೋ ನಮ್ಮನ್ ಸಿಕ್ಕಾಕಿಸ್ತಿದಾರೋ ನನಗೆ ಅರ್ಥ ಆಗ್ತಿಲ್ಲ ವಿಶಾಲ್. ಪಾಪ ಅವ್ರು ಮಾತ್ರ ಏನ್ ಮಾಡ್ತಾರೆ ಹೇಳಿ ಅತ್ಗೆ? ಮುಂದೆ ನಡೆಯೋದನ್ನ ಯಾರೂ ತಡೆಯಕ್ಕಾಗಲ್ಲ ಅಂತ ಮೊದಲೇ ಹೇಳೋದ್ರಿಂದ ಎಚ್ಚರಿಕೆಯಿಂದ ಇರೋದಕ್ಕೆ ಅವಕಾಶನ ಸೃಷ್ಟಿ ಮಾಡ್ಕೋಬೇಕು ಅಂತ ಹೇಳಿದ್ರು. ಗಾಯತ್ರಿನ ಕಂಡುಹಿಡಿಯಕ್ಕಾಗದೇ ಇರೋ ಥರ ಮೇಕಪ್ ಮಾಡಿದ್ರೆ? ಅತ್ಗೆ ಯಾರೂ ಫೋಟೋ ಶೂಟ್ ಮಾಡ್ತಿಲ್ಲ. ಮಗು ನೆರಳು ಅವ್ರಿಗೆ ಕಾಣಿಸುತ್ತಷ್ಟೇ. ಅದರಿಂದ ಗಾಯತ್ರಿನೇ ನಮ್ಮಮ್ಮ ಅಂತ ಗುರ್ತು ಹಿಡಿತಾರೆ ಅಂತ ನನಗೆ ತುಂಬ ಗಾಬರಿ ಆಗ್ತಾ ಇದೆ. ಏನಮ್ಮ ತಾಯಿ ಹಾಗೆ ನೋಡ್ತಿದ್ಯಾ? ನೀನ್ ಹುಟ್ಟದಾಗೆ ತಪ್ಪಿಸ್ಕೊಂಡಿದ್ದೆ ಆದ್ರೆ ಮತ್ತೆ ಸಿಕ್ಬಿಟ್ಟೆ. ಈ ಮನೆಗೆ ಬಂದ್ಮೇಲೆ ನಿನ್ನನ್ನು ಕಾಪಾಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ. ಅತ್ಗೆ ಮಗುನಂದ್ರೆ ಇವಳಿಗೇನು ಅರ್ಥ ಆಗುತ್ತೆ? ಅಮ್ಮ, ನಿಮ್ಮಮ್ಮ ಸಾಮಾನ್ಯ ಅಂತ ಅನ್ಕೋಬೇಡಪ್ಪ ವಿಶಾಲ್. ಮಾತಾಡಕ್ ಬರಲ್ಲ ಆದ್ರೆ ನಮ್ಗಿಂತ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ತಾಳವಳು. ಈ ಸಿಚುವೇಶನ್ ಅವಳಿಗೆ ಚೆನ್ನಾಗಿ ಗೊತ್ತು. ಏನ್ ಮಾಡೋದು ಅಂತ ಮನ್ಸಲ್ಲೇ ಪ್ಲಾನ್ ಮಾಡ್ಕೊಂಡಿರ್ತಾಳೆ. ಪ್ಲಾನ್ ಅಂತೂ ಅಲ್ಲ. ಗಾಯತ್ರಿಗೆ ಡ್ರೆಸ್ ಹಾಕಿದ್ರೆ ಹೇಗಿರುತ್ತೆ? ಈಗ ಡ್ರೆಸ್ಸೇ ಅಲ್ವಾ ಹಾಕೊಂಡಿರೋದು? ಅದು ಹಾಗಲ್ಲ ಅತ್ಗೆ, ಇನ್ನು ಈಗ ಬಂದಂತ ಥಾಟ್. ಏನದು? ಸೀಕ್ರೆಟ್ ಅತ್ಗೆ. ಹಾಗಾದ್ರೆ ನೀನ್ ನನ್ನ ಕಿವಿಯಲ್ಲಿ ಮಾತ್ರ ಹೇಳೋಕ್ಕಾಗೋದು. ಇವಾಗ ಹೇಳು. ವಾವ್, ಐಡಿಯಾ ಸೂಪರ್ ಆಗಿದೆ. ಹೀಗ್ ಮಾಡಿದ್ರೆ ಗಾಯತ್ರಿ ಬಗ್ಗೆ ಅನುಮಾನ ಬರ್ದಿರೋ ಹಾಗೆ ಮಾಡ್ಬೋದು ವಿಶಾಲ್. ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ನೀವೇ, ಅನುಮಾನ ಬರ್ದಿರೋ ಹಾಗೆ ನೋಡ್ಕೋಬೇಕಾಗಿರೋದು ನಾನು. ಮಿಕ್ಕಿದನ್ನೆಲ್ಲ ವಿಶಾಲಕ್ಷಮ್ನವ್ರ ಮೇಲೆ ಭಾರ ಹಾಕೋಣ. ಅಮ್ಮಂದ್ರಿಗೆ ಅಮ್ಮ, ಅವರನ್ನು ನಂಬ್ಕೊಂಡು ಬದುಕ್ತಿರೋದು ನಾವು. ನಿಮ್ಮಮ್ಮನ ಕಾಪಾಡೋಂಥ ದಾರಿ ಆ ಅಮ್ಮನೇ ನಮಗೆ ತೋರಿಸ್ಕೊಡ್ತಾಳೆ ಅಲ್ವಾ ಗಾಯತ್ರಿ? ನೀನನ್ನ ಡಿಫ್ರೆಂಟ್ ಆಗಿ ರೆಡಿ ಮಾಡ್ತಾ ಇದ್ರೆ ನಾವ್ ಈ ಪ್ರಾಬ್ಲಮ್ ಇಂದ ಆಚೆ ಬರಕ್ ಆಗಲ್ಲ. ಬಾ. ಅದಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ನಾನು ಮಾಡ್ತೀನಿ. ಎಕ್ಸೈಟ್ ಆಗಿ ಯಾರಿಗೂ ಹೇಳ್ಬಿಡಿ. ಆಗ್ಲಿ, ನೀನ್ ಕೆಲಸ ಮಾಡು. ಬಾ ಗಾಯತ್ರಿ.
ಸೂರ್ಯಾಸ್ತಮಾನ ಆಯಿತು, ಚಂದ್ರೋದಯನೂ ಆಯಿತು. ಹುಣ್ಣಿಮೆ ಚಂದ್ರ ಗಾಯತ್ರಿ ದೇವಿ ನೆರಳನ್ನು ತೋರಿಸುವಂಥ ಸತ್ಕಾರ್ಯಕ್ಕೆ ಮುಂದಾಗೋ ಮುಂಚೆ ಅಮ್ಮನವರಿಗೆ ದೀಪಾರಾಧನೆ ಮಾಡೋದು ಶುಭಕರ. ನನಗೆ ತುಂಬಾ ಖುಷಿ ಆಗ್ತಿದೆ ಗುರುಗಳೇ. ನಿನ್ ಮುಂದೆ ದೀಪ ಹಚ್ಚಿ ದೀಪಾವಳಿ ಮಾಡ್ತಾ ಇದೀವಿ ಅಂತ ಅನ್ಕೊಂಡ್ಯಾ? ವಲ್ಲಭ, ಆ? ನೀನ್ ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಗೊತ್ತಾದ್ರೆ ಬೆಳಿಗ್ಗೆ ನಿಮ್ಮಮ್ಮ ಎದೆ ಹಿಡ್ಕೊಂಡು ಕುಸಿದ್ ಬಿದ್ದ ಹಾಗೆ ನೀನು ಕೂಡ ಹಾಗೆ ಎದೆ ಹಿಡ್ಕೊಂಡು ಕುಸಿದ್ ಬಿದ್ದು ಹೋಗ್ತೀಯ. ವಿಶಾಲಾಕ್ಷಿ ಓದಿದ್ದು ಕಣ್ಣಾರೆ ನೋಡಿದ್ವಿ. ನೀವ್ ನೋಡಿದ್ರೆ ಇಲ್ಲ ಅಂತಿದ್ದೀರಾ. ಯಾರ್ ಮಾತ್ ನಂಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ನಿಂತಿರೋ ಜಾಗದಲ್ಲಿ ನಿಂತ್ಕೊಂಡಿದ್ದೀನಿ. ಆದ್ರೆ ಮಾಡಿರೋ ಪಾಪನ ಅನ್ಭವಿಸಕ್ಕೆ ತಿಲೋತ್ತಮ ಅಮ್ಮವ್ರಿಗೆ ಗಾಯ ಆಯ್ತು. ಅದನ್ನ ತಲೆಯಲ್ಲಿ ಹಿಡ್ಕೊಂಡ್ರೆ ಸಾಕು. ಈಗ ಅದೆಲ್ಲ ಯಾಕೆ? ಗಾಯತ್ರಿಕನ್ನ ನೋಡ್ಬೇಕು ಅನ್ನೋ ಆಕಾಂಕ್ಷೆಯಿಂದ ನೋವನ್ನು ಕೂಡ ಮರೆತು ಮಾಮೂಲಿಯಾಗಿ ನಿಂತಿದ್ದೀನಿ. ದೊಡ್ಡಮ್ಮನ ನೆರಳು ಯಾವಾಗ ಕಾಣಿಸುತ್ತೆ? ಯಾವಾಗ ರೆಡಿ ಅಂತಾರೋ ಆವಾಗ. ಯಾರು ರೆಡಿ ಅನ್ಬೇಕು ಅಕ್ಕ? ನಾನಿ ಅದಕ್ಕೆ ಏನು ಹೇಳ್ತಿದ್ದಾರೆ ಅಂದರೆ, ಪೂಜೆ ಮಾಡೋದಕ್ಕೆ ಅರೇಂಜ್ಮೆಂಟ್ಸ್ ಎಲ್ಲ ರೆಡಿ ಆದರೆ ಅಮ್ಮ ಕಾಣಿಸ್ತಾರೆ ಅಂತ ಹೇಳ್ತಿದ್ದಾರೆ. ಆಫ್ ಕೋರ್ಸ್. ಗಾಯತ್ರಿ, ಗಾನವಿ, ಬದ್ರಿನಾಥ, ಉಲುಚಿ ಅವ್ರು ಯಾರು ಇಲ್ದಿರೋದು ಒಳ್ಳೇದೇ ಆಯ್ತು. ಇದ್ರೆ ಏನಾಗತ್ತೆ? ಹಾ, ಕೆಲಸ ಆಗಲ್ಲ ಅಲ್ವಾ? ಆ, ಆ, ಏಯ್, ಏನ್ ಕೆಲ್ಸ? ಅಷ್ಟಕ್ಕೂ ಕೆಲ್ಸನೇ ಮಾಡಕ್ ಬಿಡಲ್ವಲ್ಲ ಮಕ್ಕಳು. ಗಾಯತ್ರಿ ಪುಟ್ಟಿ ಮಲ್ಕೊಂಡ್ಲಾಕ? ಮಲ್ಕೊಂಡಿದ್ದಾಳೆ ನೈನಿ. ಹಾಲು ಕುಡ್ಸಿದ್ಮೇಲೆ ಯಾರು ಎದ್ದಿರ್ಬಾರ್ದು ಅಂತ ವಾರ್ನಿಂಗ್ ಕೊಟ್ಟು ಬಂದಿದ್ದೀನಿ. ಎಲ್ಲರೂ ಸೈಲೆಂಟಾಗಿ ಮಲ್ಗಿದ್ದಾರೆ. ಒಳ್ಳೆ ಕೆಲಸ ಮಾಡಿದೆ. ಆದ್ರೆ ನೀನು ಗಲಾಟೆ ಮಾಡಿದೆ ಅಮ್ಮನವ್ರಿಗೆ ಕೈ ಮುಗಿ. ಆ ಅಮ್ಮ, ಶಕ್ತಿ ಸ್ವರೂಪಿಣಿ, ನೀ ನನಗ್ ಶಕ್ತಿ ಕೊಡ್ಬೇಕು. ಎಷ್ಟು ತಿಂದ್ರೂ ಸಣ್ಣನೇ ಇದೀಯಾ, ನಿನಗೆ ಹೇಗೆ ಶಕ್ತಿ ಬರುತ್ತೆ? ಹಾ, ನೀವು ತಪ್ಪು ಮಾಡ್ತಿದ್ದೀರಾ. ಹಾಸಿನಿ ದೊಡ್ಡಮ್ಮ, ಶಕ್ತಿ ಮೀರಿ ಪ್ರಯತ್ನ ಮಾಡೋದಕ್ಕೇನೆ ಇವತ್ತು ಅನ್ಕೊಂಡಿರೋ ಕೆಲಸ ಪೂರ್ತಿ ಆಗೋದ್ರಲ್ಲಿದೆ. ಕೇಳಿಸ್ಕೊಂಡ್ರ? ಅದು ನನ್ನ ಟ್ಯಾಲೆಂಟ್. ಅಬ್ಬಾ, ಏನ್ ಮಾಡ್ತಿದ್ಯಾಕ್ಕ? ಏನ್ ಬೇಕಾದ್ರೂ ಮಾಡ್ತೀನಿ. ನನಗೆ ಇಷ್ಟ ಆಗಿರೋದು ಮಾಡ್ತೀನಿ, ನಿಮ್ಗೆ ಇಷ್ಟ ಆಗದೆ ಇರೋದು ಮಾಡ್ತೀನಿ. ನಿನ್ ಗಲಾಟೆನೇ ಜಾಸ್ತಿ ಆಯ್ತಮ್ಮ. ಕಾಣಿಸೋ ಅಂತ ಗಾಯತ್ರಿ ಕನ್ನೆರಳು ಕೂಡ ಹೆದ್ರಿ ಹೋಗೋ ಥರ ಮಾಡ್ತಾಳೆ. ತಲೆ ಕೆಟ್ಟೋಳು. ಲಲಿತಕ್ಕ, ಹಾಸಿನಿನ ಇಲ್ಲಿಂದ ಕಳಿಸ್ಬಿಡೋದೇ ಒಳ್ಳೇದು. ಯಾಕೆ? ನಾನು ಗಾಯತ್ರಿ ಅತ್ತೆ ಪುನರ್ಜನ್ಮದಲ್ಲಿ ಹೇಗಿದ್ದಾರೆ ಅಂತ ನೋಡ್ಬಾರ್ದಾ? ನೀನು ಜಾಸ್ತಿ ಮಾತಾಡದೇ ಇದ್ರೆ ಮಾತ್ರ ಇಲ್ಲಿರ್ಬೋದು ಹಾಸಿನಿ. ಸರಿ ಬಿಡಿ ಅತ್ತೆ, ನಾನೇನು ಮಾತಾಡೋದಿಲ್ಲ. ಹಸ್ಬೆಂಡು, ನೀವ್ ಕೂಡ ಮಾತಾಡೋ ಹೋಗಿಲ್ಲ. ಲೇ, ನೀನೇ ಎಲ್ಲಾರನ್ನೂ ಮಾತಾಡ್ಸ್ತಾ ಇದೀಯಾ? ವಿಕ್ರಾಂತ್, ನೀನ್ ಕೂಡ ಸೈಲೆಂಟ್ ಆಗಿರ್ಬೇಕು. ಸರಿ ಅತ್ಗೆ. ಎಲ್ಲರೂ ಸೈಲೆಂಟ್ ಆಗೇ ಇದಾರೆ ಬಿಡಿ. ಮಾತಾಡಬೇಡಿ ಅಂತ ಹೇಳ್ತಾನೆ. ನೀನೇ ಜಾಸ್ತಿ ಮಾತಾಡ್ತಿದ್ಯಲ್ಲ ದೊಡ್ಡಮ್ಮ. ಅದೇನೋ ಬಾಯ್ ಸುಮ್ನೆನೇ ಇರಲ್ಲ ವಿಶಾಲಾಕ್ಷಿ, ಚಿಕ್ಕ ವಯಸ್ಸಿಂದಾನು ಹೀಗೆ.